ಆಶಾದಾಗೆ ಯಾರೋ ಮಾಯಗಾರನು ಆ ಒಂದು ಸಾಂಗಿನ ಚಿತ್ರೀಕರಣವನ್ನ ಆ ಕಬ್ಬು ತಿನ್ಕೊಂಡು ಕುತ್ಕೊಳ್ಳೋದು ಇಲ್ಲಿ ಕಲ್ ಮೇಲೆ ಕೂತ್ಕೊಂಡು ಇದು ಮಾಡ್ತಾರೆ. ಓಕೆ, ಆ ಒಂದು ಜಾಗ ಇದು ರಾಮಾಚಾರಿ ಚಿತ್ರದ ಚಿತ್ರೀಕರಣದ ಜಾಗ. ಈ ಹಾಡಿನ ಚರಣ ಟೈಮಲ್ಲೂ ಇಲ್ಲಿ ಬಂದು ಇದು ರವಿಚಂದ್ರನ್ ಅವರು, ಮಾಲಾಶ್ರೀ ಅವರು ಇದ್ರ ಹಿಂದೆನೇ ನಿಂತ್ಕೊಂಡು ಇದೇ ರಸ್ತೆ ಮೇಲೆ ಇಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾರೆ. ಕ್ಲೈಮ್ಯಾಕ್ಸ್ನಲ್ಲಿ ಇದೇ ಕಂಬಕ್ಕೆ ರವಿಚಂದ್ರನ್ ಅವರ ತಾಯಿನ ಕಟ್ಟಾಕಿರ್ತಾರೆ. ನೋಡ್ಬೋದು ಇಲ್ಲಿ ಅವ್ರು ಬಂದು ಫೈಟಿಂಗ್ ಆಗೋ ಟೈಮಲ್ಲಿ ಬಿಡಿಸ್ಕೊಂಡು ಹೋಗ್ತಾರಲ್ಲ ಮಿಕ್ಕಿದ ಮಹಿಳೆಯರು, ಅದೆಲ್ಲ ಈ ದೇವಸ್ಥಾನದ ಎದುರುಗಡೆನೇ ಆಗೋದು. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮ್ಮನ್ನ 1991ರಲ್ಲಿ ರಿಲೀಸ್ ಆದಂತಹ, ಅಂದರೆ ಹತ್ತಿರ 36 ವರ್ಷ ಆಯಿತು, 50ಕ್ಕೂ ಎವರ್ಗ್ರೀನ್ ಸಾಂಗ್ಗಳು ಮತ್ತು ಸೀನ್ಗಳಿರುವಂತಹ ದೃಶ್ಯ, ಅಷ್ಟೇ ಅಲ್ಲ ಒಂದು ಅದ್ಭುತವಾದ ಕತೆ ಇರುವಂತಹ ಸಿನಿಮಾ ಅಂದರೆ ಅದು ರಾಮಾಚಾರಿ. 36 ವರ್ಷ ಆದರೂ ಇವತ್ತಿಗೂ ಆ ಫ್ಲೇವರ್ ಹಾಗೆ ಉಳಿಸ್ಕೊಂಡಿದೆ. ಸೊ ಇವತ್ತು ನಾನು ಆ ರಾಮಾಚಾರಿ ಸಿನಿಮಾದ ಶೂಟಿಂಗ್ ಸ್ಪಾಟ್ಗಳನ್ನು ತೋರಿಸೋದು ಕೊಟ್ಟಿದ್ದೀನಿ. ಅಯ್ಯೋ ತುಂಬ ಜನ ಮಾಡಿದ್ದಾರೆ ಅಂತ ನೀವು ಅನ್ಕೋಬೋದು, ಬಟ್ ಅವರೆಲ್ಲ ಮಾಡಿರೋದನ್ನ ಡಿಫ್ರೆಂಟಾಗಿ ನಾನು ಬೇರೆದನ್ನೇ ಮಾಡ್ತಾಯಿದ್ದೀನಿ. ಕ್ಲೈಮ್ಯಾಕ್ಸನ್ನ ಸಹ ನಾನು ಒಂಚೂರು ತೋರಿಸ್ಕೊಂಡು ಹೋಗ್ತೀನಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ರವಿಚಂದ್ರನ್ ಅವರು, ಮಾಲಾಶ್ರೀ ಅವರು, ಲೋಕೇಶ್ ಅವರು, ಗಿರಿಜಾ ಲೋಕೇಶ್ ಅವರು, ಪ್ರಕಾಶ್ ರಾಜ್ ಅವರು, ಹೀಗೆ ದೊಡ್ಡ ತಾರಾಂಗಣವೇ ಇದ್ದಂತಹ ಸಿನಿಮಾ ಇದು. ಇವತ್ತಿಗೂ ಜನ ಟಿ ವಿಲಿ ಬರಲಿ ಅಥವಾ ಸೀನ್ಗಳು ಎಲ್ಲೇ ಬರಲಿ ಕೂತ್ಕೊಂಡು ನೋಡ್ತಾರೆ. ಹಾಡುಗಳಂತೂ ಟ್ರಾವೆಲಿಂಗ್ ಟೈಮಲ್ಲಿ ಬೇಕೇ ಬೇಕು ಈ ಹಾಡುಗಳು. ಸೊ ಈ ಹಾಡುಗಳಲ್ಲಿ ಒಂದು ಹಾಡಾದಂತಹ ಆಕಾಶದಾಗೆ, ಸೊ ಆ ಸಾಂಗ್ ಇದೆಯಲ್ಲ, ಆ ಸಾಂಗ್ ಮೇಕಿಂಗು ಮತ್ತು ಕ್ಲೈಮ್ಯಾಕ್ಸ್ ಸೀನ್ ಮೇಕಿಂಗು, ಇವೆರಡರೂ ದೃಶ್ಯವನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಹೋಗ್ತೀನಿ. ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತಿರಲಿ, ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಸಹ ಇದೆ. ಸೊ ಅಲ್ಲಿ ನೀವು ಹೋಗಿ ಫಾಲೋನು ಮಾಡ್ಬೋದು, ಅಲ್ಲೂ ಸಹ ಕ್ಲಿಪ್ಗಳನ್ನು ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ ಬನ್ನಿ. ಈ ರಾಮಾಚಾರಿ ಸಿನಿಮಾದ ಆಕಾಶದಾಗೆ ಯಾರೋ ಈ ಹಾಡಿದೆಯಲ್ಲ, ಈ ಹಾಡು ನಡೆದಿರೋದು ಕರಿಘಟ್ಟ ಅನ್ನೋ ಜಾಗದಲ್ಲಿ, ಶ್ರೀರಂಗಪಟ್ಟಣ ತಾಲೂಕಿನ ಕರಿಘಟ್ಟ ಅನ್ನೋ ಜಾಗಕ್ಕೆ. ಕರಿಘಟ್ಟದ ಬಗ್ಗೆ ಹೆಚ್ಚು ಗೊತ್ತಿರೋದು ಯಾರಿಗೆ? ನಮ್ಮ ಪರಿಸರ ರಮೇಶ್ ಸರ್ಗೆ. ಇವರೇ ಅವ್ರ ಬಗ್ಗೆ ನಾನು ಕಳೆದ ಎಪಿಸೋಡಲ್ಲಿ ಹೇಳಿದ್ದೀನಿ, ದಯವಿಟ್ಟು ಹೋಗಿ ನೋಡಿ. ಒಂದು ಅದ್ಭುತ ಹಾಡು ಜೊತೆಗೆ ಇವರನ್ನು ನಾನು ತೋರಿಸಿದ್ದೀನಿ. ಇವರು ನನಗೆ ಮತ್ತೆ ಸರ್ ಬನ್ನಿ ರಾಮಾಚಾರಿ ಸಾಂಗ್ ಇದೆಯಲ್ಲ, ಆ ಸಾಂಗು ಅಲ್ಲೇ ನಡೆದಿರೋದು, ಹೋಗೋಣ ಅಂದರು. ಸರ್ ಮತ್ತಿನ್ಯಾಕೆ ತಡ, ಬನ್ನಿ ಅಂದ್ಬಿಟ್ಟು ಸೀದಾ ನಾವು ಇಬ್ಬರೂ ಗಾಡಿ ಎತ್ಕೊಂಡು ಹೋಗಿದ್ದು ಇದೇ ಕರಿಘಟ್ಟ ಅನ್ನೋ ಜಾಗಕ್ಕೆ. ಇದೇ ಕರಿಘಟ್ಟ, ಇದೇ ಜಾಗದಲ್ಲೇ ಆ ಚಿತ್ರೀಕರಣ ನಡೆದಿರೋದು. ಸರ್ ಇಲ್ಲೇ ಅಲ್ವಾ ಅದು ರಾಮಾಚಾರಿ ಡ್ಯಾನ್ಸ್ ಆಡ್ಕೊಂಡ್ಬರೋದು? ಹೌದು ಸರ್, ರಾಮಾಚಾರಿ ಚಿತ್ರದ ಆಕಾಶದಾಗೆ ಯಾರೋ ಮಾಯಗಾರನು ಚಿತ್ರದ ಹಾಡು ಇಲ್ಲೇ. ಮಾಲಾಶ್ರೀ ಅವರು ಇಲ್ಲಿಂದ ಹಿಂಗೆ ಹೊರಡ್ ಬರ್ತಾರೆ, ಬರ್ಬೇಕಾದ್ರೆ ಇಲ್ಲಿ ಮುಳ್ಳು ಚುಚ್ಚುತ್ತೆ ಇದೇ ಸ್ಪಾಟ್ ಅಲ್ಲಿ. ಆ ಮುಳ್ಳನ್ನ ತೆಗೆಯುವಂತ ಸನ್ನಿವೇಶ ರವಿಚಂದ್ರನ್ ಅವರು ಇಲ್ಲೇನೆ ಆ ಕಲ್ ಮೇಲೆ ಕೂರ್ಸ್ಕೊಂಡು ತೆಗಿತಾರೆ ಸರ್. ಓ, ಈ ಕಲ್ ಮೇಲೆನೆ ಕೂರ್ಸ್ಕೊಂಡು ತೆಗೆಯೋದು. ಓಕೆ 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 ಎಸ್, ಇದೇ ಕಲ್ ಮೇಲೆ ನೋಡಿ ಮಾಲಾಶ್ರೀ ಅವರು, ರವಿಚಂದ್ರನ್ ಅವರು ಕುತ್ಕೊಂಡು, ರವಿಚಂದ್ರನ್ ಅವರು ಕಾಲಲ್ಲಿ ಚುಚ್ಚಿದಂತಹ ಮುಳ್ಳನ್ನ ತೆಗೆಯೋದು ಈ ಬಂಡೆ ಮೇಲೇ. ಬ್ಯಾಕ್ಡ್ರಾಪ್ ಒಂದು ಸ್ವಲ್ಪ ಅವಾಯ್ಡ್ ಮಾಡಿರ್ತಾರೆ, ಈ ಕಡೆ ತೆಗೆದಿರ್ತಾರೆ. ಸೊ ಇದೆಲ್ಲ ನಡೆಯೋದಿಲ್ಲೇ. ಇನ್ನೊಂದು ಏನು ಗೊತ್ತಾ, ನಮ್ಮ ಸರ್ ತೋರಿಸ್ತಾ ಇದ್ದಂಗೆ ಈ ಬೆಟ್ಟ ಎಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಇಲ್ಲಿ ಓಡ್ ಬರ್ಬೇಕಾದ್ರೆ ಮುಳ್ಚುಚ್ಚೋಕ್ಕಿಂತ ಮುಂಚೆ ರವಿಚಂದ್ರನ್ ಅವರು, ಮಾಲಾಶ್ರೀ ಅವರು ಓಡ್ ಬರಬೇಕಾದ್ರೆ ಈ ಬೆಟ್ಟ ಎಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಈ ಬೆಟ್ಟ ಎಲ್ಲ ಮ್ಯಾಚ್ ಆಗುತ್ತೆ. ಇಲ್ಲೇ ಬಂದು ಇದೇ ಜಾಗದಲ್ಲೇ ಬಂದು ನಮ್ಮ ರಮೇಶ್ ಸರ್ ಹೇಳ್ದಂಗೆ ಇಲ್ಲೇ ಬಂದು ಇಲ್ಲೇ ಕೂತ್ಕೊಳ್ಳೋದು. ಕಪ್ ತಿನ್ನೋ ಬಂಡೆ ಇರುತ್ತಲ್ಲ, ಎರಡು ಜೋಡಿ ಬಂಡೆ ತರ, ಅದು ಇಲ್ಲೇನೆ. ಈಗ ಸ್ವಲ್ಪ ಇಲ್ಲೆಲ್ಲ ಟ್ರೆಂಚು ಮಾಡಿ ಗಿಡಗಳು ನೆಟ್ಟಿರೋದ್ರಿಂದ ಅದು ಎಲ್ಲೋ ಅಕ್ಕಪಕ್ಕ ಆಗಿದೆ ಸರ್. ಇದೇ ಜಾಗದಲ್ಲೇ ಅದು ಕೂಡ ಕಪ್ ತಿನ್ನುವಂಥದ್ದು. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಾಗದ ಅವ್ರು ಓಡ್ಕೊಂಬರೋದೆಲ್ಲ ಆ ಸೈಡು. ಓಕೆ, ಅದನ್ನು ತೋರಿಸ್ಬಿಡೋಣ ಬನ್ನಿ. ನೋಡಿ ಈ ಸೀನ್ಗಳಿದೆಯಲ್ಲ, ಇಬ್ರು ಕಬ್ಬು ಹಿಡ್ಕೊಂಡು ಹೆಗ್ಲ ಮೇಲೆ ಡ್ಯಾನ್ಸ್ ಆಡ್ಕೊಂಬರೋದು, ಈ ಸೀನ್ ಎಲ್ಲ ಎಲ್ಲಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಇದೇ ಜಾಗದಲ್ಲೇ ರವಿಚಂದ್ರನ್ ಅವರು ಮತ್ತು ಮಾಲಾಶ್ರೀ ಅವರು ಚರಣ ಭಾಗದಲ್ಲಿ ಬರುವಂತಹ ಆಕಾಶದಾಗೆ ಯಾರೋ ಅಂತ ಕಬ್ಬು ಹಿಡ್ಕೊಂಬರ್ತಾರಲ್ಲ, ಹೀಗೇ ನಡ್ಕೊಂಬರೋದು. ಗಾಡಿ ಬಂತು ಅಂತ ಸೈಡಿಗೆ ಬಂದೆ, ಇಲ್ಲಿ ನಿಂತ್ಕೊಂಡೆ. ಅವರಿಬ್ರು ಇನ್ನೊಂದು ಸ್ಟೆಪ್ ಹಾಕೋದು, ಇದೆಲ್ಲ ನಡೆಯೋದು ಇದೇ ಜಾಗದಲ್ಲಿ. ಇದು ಕರಿಘಟ್ಟ, ಶ್ರೀರಂಗಪಟ್ಟಣದ ಕರಿಘಟ್ಟ. ಈ ಕರಿಘಟ್ಟದ ಬಗ್ಗೆ ತುಂಬ ಜನ ಗೊತ್ತಿರ್ತಿದೆ. ಇಲ್ಲಿ ದೇವಸ್ಥಾನದ ಭಕ್ತರಿಗಿಂತ ಲವರ್ಸೇ ಜಾಸ್ತಿ ಬರ್ತಾರೆ. ಅದ್ರ ಬಗ್ಗೆ ಗೌರ್ಮೆಂಟ್ ಅವರು ಗಮನ ಕೊಡಲಿ ಅನ್ನೋದಷ್ಟೇ ನನ್ನ ಕಾಳಜಿ. ಆದರೆ ನಾವು ಬಂದಿರೋದು ಏನೋ ಕೆಲಸಕ್ಕೆ, ಅದನ್ನು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಸೊ ನಮ್ಮ ರಮೇಶ್ ಸರ್ ನೋಡಿ ಸರ್, ಇಲ್ಲೇ ಇದೆಲ್ಲ ಶೂಟಿಂಗ್ ಆಗೋದು. ಇಲ್ಲೇ ನಿಂತ್ಕೊಂಡು ರವಿಚಂದ್ರನ್ ಅವರು, ಮಾಲಾಶ್ರೀ ಅವರು ಸೈಡ್ ಫೋಸಲ್ಲಿ ಡ್ಯಾನ್ಸ್ ಆಡ್ತಾರಲ್ಲ, ಅದೆಲ್ಲ ಇಲ್ಲೇ. ಮೊದಲು ಒಂದು ಸ್ವಲ್ಪ ಚಿಕ್ಕದಾಗಿತ್ತು, ರೋಡು ಇರಲಿಲ್ಲ, ಇವಾಗ ಈ ಥರ ಆಗಿದೆ. ಮೊದಲು ಹೇಗಿತ್ತು ಅನ್ನೋದನ್ನ ಇನ್ನೊಂದು ಫೋಟೋ ಸಮೇತ ತೋರಿಸ್ತೀನಿ ನೋಡಿ. ಹೇಗಿತ್ತಂತೆ ರೋಡು ಮೊದಲು. ಈ ಫಿಲಮಲ್ಲಿ ಇದೆಯಲ್ಲ, ಈ ಥರ ಮಣ್ ರೋಡು
ಆರಾಮಾಗಿ ಗಾಡಿಗಳು ಹೋಗ್ಬೋದಾಗಿತ್ತಂತೆ. ಬಟ್ ಈಗ ಟಾರೆಲ್ಲ ಹಾಕಿ ಫುಲ್ ಸಲೀಸ್ ಮಾಡಿದ್ದಾರೆ. ಬಟ್ ಸಲೀಸ್ ಮಾಡಿರೋದಕ್ಕೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ. ಯಾಕೆಂದರೆ ಇಲ್ಲಿ ಕಾಲೇಜ್ ಹುಡುಗಿರು ತುಂಬ ತುಳುಕಾಡ್ತಾ ಇರ್ತಾರಂತೆ ಎಲ್ಲಂದ್ರಲ್ಲಿ. ಸೊ ಇದೊಂದು ಸ್ವಲ್ಪ ತಡಿಬೇಕು ಅಂತ ನಮ್ಮ ರಮೇಶ್ ಅವ್ರನ್ನು ಹೇಳ್ತಾ ಇದ್ರು. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಇನ್ನು ಇದೇ ಹಾಡಿನ ಈ ಹೊಳೆ ಪಕ್ಕದಲ್ಲಿ ಬರುವಂತಹ ಒಂದಷ್ಟು ಸೀನ್ಗಳಿದೆ. ಮಾಲಾಶ್ರೀ ಅವರು ಕುರಿ ನಡ್ಕೊಂಬರೋದು, ಇವರೆಲ್ಲ ಬರೋದು, ಇದೆಲ್ಲ ಸೀನ್ ನಡೆದಿರೋದು ಎಲ್ಲಿ ಗೊತ್ತಾ? ಈ ಭಾಗದಲ್ಲಿ. ಇದು ನಮ್ಮ ಕಾವೇರಿ ನದಿ ಹರಿಯೋ ಜಾಗ. ಇಲ್ಲಿಂದ ಈ ರಸ್ತೆ ಇದೆಯಲ್ಲ, ಇಲ್ಲೇ ಕುರಿಗಳೆಲ್ಲ ಅಟ್ಕೊಂಡ್ಬರೋದು, ಇದೇ ಅಟ್ಕೊಂಡು ಹೋಗೋದು. ಆ ಭಾಗದಲ್ಲಿ ಆ ಕಡೆಯಿಂದ ತೆಗ್ದಿರ್ತಾರೆ. ಈ ಕಡೆಯಿಂದ ನಾನು ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಟೈಮ್ ಅಪ್ ಆಗಿಬಿಟ್ಟಿತ್ತು ಅಂತ ಬಿಸಿಲು ಮೇಲೆ ಆಗ್ತಾಯಿತ್ತು. ಇದಿರೋದು ಕರಿಘಟ್ಟ ಬೆಟ್ಟ ಏನಿದೆಯಲ್ಲ, ಸ್ಟಾರ್ಟಿಂಗ್ ಪಾಯಿಂಟಲ್ಲಿ. ಇಲ್ಲೇ ಕಾವೇರಿ ನದಿ ಹರಿತಾಳೆ. ಅಲ್ಲಿ ಪಕ್ಕದಲ್ಲಿರುವಂತಹ ಒಂದು ಕಟ್ಟೆ ಮೇಲೇ ಈ ಸೀನ್ಗಳೆಲ್ಲ ನಡೆಯೋದು. ಇನ್ನೂ ಒಂದು 30% ಭಾಗವನ್ನು ಇದೇ ಬೆಟ್ಟದ ಮೇಲೆ ಅಲ್ಲಿ ಇಲ್ಲಿ ತೆಗ್ದಿದ್ದಾರೆ. ಬಟ್ ನನ್ನ ಎಕ್ಸಾಕ್ಟ್ ಲೊಕೇಶನ್ಗೆ ಟ್ರೇಸ್ ಮಾಡೋಕ್ಕಾಗಲಿಲ್ಲ. ಬಟ್ ತೆಗ್ದಿರೋದೆಲ್ಲ ಬೆಟ್ಟದಲ್ಲೇ. ಅದನ್ನು ನೀವು ಕರಿಘಟ್ಟಕ್ಕೆ ಹೋಗಿ ನೋಡ್ಕೋಬೋದು. ಬಟ್ ನಾನಿವಾಗ ನೆಕ್ಸ್ಟ್ ಜಾಗಕ್ಕೆ ಬರ್ತಾ ಇರೋದು ಶ್ರೀ ವಲ್ಲಭರಾಯ ಸ್ವಾಮಿ ದೇವಸ್ಥಾನ, ವಸಂತಪುರ. ಇದಿರೋದು ನಮ್ಮ ಬೆಂಗಳೂರಲ್ಲಿ, ನಿಮಗೆಲ್ಲ ಗೊತ್ತೇ ಇದೆ. ಸೊ ಇಲ್ಲಿ ಏನಕ್ಕೆ ಬಂದೆ ಅಂದರೆ, ರಾಮಾಚಾರಿ ಸಿನಿಮಾದ ಕ್ಲೈಮ್ಯಾಕ್ಸ್ ದೃಶ್ಯಗಳನ್ನು ತೋರ್ಸೋಕೆ ಬಂದಿದ್ದೀನಿ ರೀ. ಇದಾಗಲೇ ಎಷ್ಟು ತುಂಬ ಜನ ತೋರಿಸಿದ್ದಾರೆ ಅಂತ ನೀವು ಹೇಳ್ಬೋದು. ತೋರಿಸಿದ್ದಾರೆ ಸ್ವಾಮಿ. ನಾನು ಹೇಗಿದ್ರು ರಾಮಾಚಾರಿ ಹಾಡು ಬಗ್ಗೆ ಮಾಡಿದ್ನಲ್ಲ, ಸೊ ಇದನ್ನು ನಾನು ಕಂಟಿನ್ಯೂಯೇಷನ್ ತೋರಿಸೋಣ. ಇಷ್ಟ ಆದರೆ ಲೈಕ್ ಮಾಡಿ, ತೊಂದರೆ ಇಲ್ಲ. ಇಲ್ಲ ಅಂದರೆ ನಾನು ಮ್ಯಾಚ್ ಮಾಡ್ತೀನಿ, ನೋಡಿ ಖುಷಿ ಪಡಿ ಮತ್ತೊಮ್ಮೆ ಅಂತ ಹೇಳ್ತಾ, ಫಸ್ಟು ರವಿಚಂದ್ರನ್ ಅವ್ರ ತಾಯಿಯವ್ರನ್ನ ಒಂದು ಕಂಬಕ್ಕೆ ಕಟ್ಟಾಕ್ತಾರೆ. ಅಲ್ಲಿಂದನೇ ಕ್ಲೈಮ್ಯಾಕ್ಸ್ ಸ್ಟಾರ್ಟ್ ಆಗೋದಲ್ವಾ. ಆ ಕಂಬ ಇದೆ ನೋಡಿ, ಇದೇ ಕಂಬ ವಲ್ಲಭರಾಯ ಸ್ವಾಮಿ ದೇವಸ್ಥಾನ ಎದುರುಗಡೆ ಇರುವಂತಹ ಇದೇ ಕಂಬಕ್ಕೆ ನಮ್ಮ ಲೋಕೇಶರು, ಪ್ರಕಾಶ್ ರೈ ಅವರು ಇವರೆಲ್ಲ ರವಿಚಂದ್ರನ್ ಅವ್ರ ತಾಯಿಯವ್ರನ್ನ ಎತ್ತಾಕೊಂಡ್ಬಂದು ಶಿಕ್ಷೆ ತಾಳಿಯೆಲ್ಲ ಕಟ್ಟಿಸ್ತಾರಲ್ಲ, ಆ ಸೀನ್ ನಡೆಯೋದೆಲ್ಲ ಇಲ್ಲೇ ನಿಲ್ಲಿಸಿರ್ತಾರೆ. ಇಲ್ಲೆಲ್ಲ ಅದು ಇವರು ಈ ಸೀನ್ ನಡೆಯೋದು ನೋಡಿ. ಇಲ್ಲಿ ಹೆಣ್ಮಕ್ಳು ಬಂದು ಫೈಟಿಂಗ್ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಾರಲ್ಲ, ಆ ದೇವಸ್ಥಾನ ಹಿಂಭಾಗದಲ್ಲಿ ದೇವಸ್ಥಾನ ಎಲ್ಲ ಕಾಣುತ್ತೆ ನೋಡಿ. ಈ ಸೀನ್ ನಡೆದಿರೋದು ಇಲ್ಲೇ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಇನ್ನು ಅವ್ರನ್ನ ಕಟಾಕದ ಮೇಲೆ ಅವ್ರ ಮೈ ಮೇಲೆ ಅಷ್ಟನದ ನೀರು ಹಚ್ಚೋಕ್ಕೆ ವಿಲನ್ಗಳೆಲ್ಲ ಬಿನ್ಗೆಲ್ಲಿ ನೀರು ತರ್ತಾರಲ್ಲ, ಇಲ್ಲಿ ಮಂಟಪ ಇದೆ ನೋಡಿ, ಮಾರ್ಕ್ ಮಾಡ್ತೀನಿ. ಅಲ್ಲಿಂದನೇ ಅಲ್ಲಿ ಕ್ಲೋಸ್ಗೆ ಹೋಗಿ ತೋರಿಸ್ತೀನಿ ನೋಡಿ. ಇದೇ ಮಂಟಪದ ಒಳಗಡೆಯಿಂದನೇ ಬಿನ್ಗೆಲ್ಲಿ ಅಷ್ಟದ ನೀರು ಅರಿಶಿಣದ ನೀರು ತರ್ತಾರಲ್ಲ ವಿಲನ್ಗಳು, ಆ ಕೊಕ್ಕೆ ಎಲ್ಲ ಮ್ಯಾಚ್ ಆಗುತ್ತೆ ನೋಡಿ, ಆ ಗೋಪುರ ಎಲ್ಲ. ಸೊ ಇದೇ ಜಾಗದಲ್ಲೇ ತಗೊಂಬರೋದು. ತಗೊಂಡು ಬಂದಮೇಲೆ ಹೀಗೆ ಎಡಭಾಗದಿಂದ ಬಂದು ಇಲ್ಲಿ ಈ ಕಡೆಯಿಂದ ಬರ್ತಾರೆ. ಏನು ಪ್ರೂಫ್ ಆಫ್ ಅನ್ನೋಕ್ಕೆ ಹಿಂದೆಗಡೆ ದೇವಸ್ಥಾನ ಇದೆ ನೋಡಿ. ಇವಾಗ ಜೀರ್ಣೋದ್ಧಾರ ಆಗಿದೆ. ಮೊದಲು ಆಗಿರಲಿಲ್ಲ, ಚಿಕ್ಕ ದೇವಸ್ಥಾನ ಇತ್ತು. ಅದು ಈ ಫೋಟೋದಲ್ಲಿದೆ ನೋಡಿ. ಮೊದಲು ಹೀಗಿತ್ತು. ಹೀಗೆ ಬಂದು ನಾನು ಇವಾಗ ನಿಂತಿರೋ ಜಾಗಕ್ಕೇ ಬಂದು ನೀರಿಟ್ಕೊಂಡು ನಿಂತ್ಕೋತಾರೆ. ಆಮೇಲೆ ಅಲ್ಲಿ ಕಂಬದಕ್ಕೆ ಕಟ್ಟಿದಂತಹ ರವಿಚಂದ್ರನ್ ಅವ್ರ ತಾಯಿಗೆ ನೀರನ್ನ ಏರಿಸ್ತಾರೆ. ಈ ಸೀನೆಲ್ಲ ನಡೆಯೋದು ಇಲ್ಲೇನೆ. ಈ ಸೀನಲ್ಲಿ ಮತ್ತೊಂದಿದೆ, ಒಂದು ಮರ ಬರುತ್ತೆ ಪ್ರತಿಯೊಂದು ಫೈಟಿಂಗು ಗೀಟಿಂಗು ಎಲ್ಲ ಆಗಬೇಕಾದ್ರೆ. ಅದನ್ನು ನೋಡಿ, ಇಲ್ಲೊಂದು ಮರ ಕಾಣ್ತಿದೆ, ಹಿಂದೆಗಡೆ ಒಂದು ಕೆರೆ ಥರ ಕಾಣ್ತಿದೆ ಅಲ್ಲ, ಆ ಕೆರೆನ ತೋರಿಸೋಷ್ಟು ಕೆಪಾಸಿಟಿ ನಮಗಿಲ್ಲ, ಗೊತ್ತಲ್ಲ ಬೆಂಗಳೂರು ಕತೆ. ಬಟ್ ಈ ಮರ ಇದೆ, ಇಲ್ಲಿದೆ, ತೋರಿಸ್ತೀನಿ ನೋಡಿ. ಇದೇ ಆ ಮರ. ಈ ಮರಕ್ಕೆ ಒಂದೊಂದು ಕಡೆ ಒಂದೊಂದು ಹೆಸರು ಹೇಳ್ತಾರೆ. ಇಲ್ಲೊಂದು ಹೂವು ಬಿಡುತ್ತೆ ಕೆಂಪುದು, ಜಾತ್ರೆಗೆಲ್ಲ ಯೂಸ್ ಮಾಡ್ತಾರೆ. ಅದು ಯಾವ ಮರ ಅಂತ ಒಂಚೂರು ಕಮೆಂಟಲ್ಲಿ ಹಾಕಿ. ಇನ್ನು ಈ ಮರ ಈ ಸೀನ್ಗಳಲ್ಲಿ ಎಲ್ಲ ಕಡೆ ಕಾಣುತ್ತೆ. ಈ ಗೋಪುರ ಇದೆಯಲ್ಲ, ಈ ಗೋಪುರ ಸಹ ಒಂದೊಂದು ಸೀನಲ್ಲಿ ಬಂದೋಗುತ್ತೆ. ಇದೆಲ್ಲ ಆದರೆ ಕೆರೆ ಅಂತ ತೋರಿಸಿದ್ವಲ್ಲ, ಆ ಕೆರೆ ಇವಾಗ ರೋಡ್ ಆಗಿದೆ. ಕೆಳಗಡೆ ಕೆರೆ ಇದೆ, ಆದರೆ ನಮಗೆ ಕಾಣಿಸೋದು ರೋಡ್ ಮಾತ್ರ. ಇನ್ನು ಆ ಭಾಗದಲ್ಲಿ ಕೆರೆ ಎಲ್ಲ ಇದೆಯಂತೆ, ಎಲ್ಲ ನುಂಗಿ ನೀರು ಕುಡ್ದಿದ್ದಾರೆ. ಬಟ್ ಇದೆಲ್ಲ ನಡೆದಿರೋದು ಇಲ್ಲೇ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳಷ್ಟೇ. ಇನ್ನು ಪಕ್ಕದಲ್ಲಿ ಆಂಜನೇಯನ ದೇವಸ್ಥಾನ ಇದೆಯಲ್ಲ, ಈ ಆಂಜನೇಯನ ದೇವಸ್ಥಾನನೂ ಸಹ ಒಂದೆರಡು ಸೀನಲ್ಲಿ ಬರುತ್ತೆ. ಇಲ್ಲಿ ಕಟ್ಟಿರ್ಬೇಕಾರೆ ಈ ಕಡೆ ಎಡಭಾಗದಲ್ಲಿ ದೇವಸ್ಥಾನ ತೋರಿಸುತ್ತೆ, ಅದೆಲ್ಲ ಮುಂದೆ ತೋರಿಸ್ತೀನಿ. ಇನ್ನು ರವಿಚಂದ್ರನ್ ಅವರು ಎಂಟ್ರಿ ಕೊಡ್ತಾರೆ ತಾಯಿಗೆ ಈಗ ಆಗಿದೆ ಅಂತ ಗೊತ್ತಾದಾಗ. ಅದೆಲ್ಲಾಗಿರೋದು ಗೊತ್ತಾ? ಇಲ್ಲಿ ನೋಡಿ, ಇಲ್ಲಿ ಹಿಂಭಾಗದಲ್ಲಿ ದೇವಸ್ಥಾನ ಇದೆ. ಆ ದೇವಸ್ಥಾನದ ಸಂಧಿಯಲ್ಲಿ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಲ್ಲ, ಈ ಕಡೆಯಿಂದನೇ ಬರೋದು. ಇವಾಗ ಅಲ್ಲಿ ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ, ಜೀರ್ಣೋದ್ಧಾರ ಆಗಿದ್ದಾರೆ. ಇಲ್ಲಿ ತಾಳಿ ಕಟ್ತಾ ಇರ್ತಾರೆ. ಮತ್ತು ಇದೇ ಕಟ್ಟೆ ಮೇಲೆ ನಮ್ಮ ಅಶೋಕ್ ಸರು ಮತ್ತು ಇವರೆಲ್ಲ ನಿಂತಿರ್ತಾರಲ್ಲ, ಆವಾಗ ಓಡ್ ಬಂದು ಎಗ್ರಿ ವಿಲನ್ಗೆ ಹೊಡಿತಾರೆ. ಆವಾಗ ಅವರು ಬಂದು ಬೀಳ್ತಾರೆ. ಇಲ್ಲಿ ಈ ಸೀನೆಲ್ಲ ನಡೆಯೋದು ಇದೇನೆ. ಇನ್ನೊಂದು, ಈ ಪರಾಂಗಣದಲ್ಲೇ ಅಂದರೆ ಈ ದೇವಸ್ಥಾನದ ಆವರಣ ಆಂಜನೇಯ ಸ್ವಾಮಿ ದೇವಸ್ಥಾನವಿದೆ. ಅದೇ ಆಂಜನೇಯ ಸ್ವಾಮಿ ದೇವಸ್ಥಾನ ಹಿಂಭಾಗದಲ್ಲಿ ನೀವು ನೋಡ್ಬೋದು. ಒಂದೆರಡು ಸೀನಲ್ಲಿ ಆ ಗೋಪುರನೂ ಬರುತ್ತೆ, ಆಂಜನೇಯ ಸ್ವಾಮಿ ದೇವಸ್ಥಾನನೂ ಬರುತ್ತೆ. ಇಲ್ಲೇ ನಿಂತ್ಕೊಂಡು ಒಂದಷ್ಟು ಶಾರ್ಟಲ್ಲಿ ಮೇಲೆ ಟಾಪ್ ಶಾಟಿಂದ ಇದನ್ನೆಲ್ಲ ತೋರಿಸ್ತಾರೆ. ಸೊ ಇದೆಲ್ಲ ನಾನು ಆಗಲೇ ಹೇಳ್ದಂಗೆ ರಾಮಾಚಾರಿ ಸಿನಿಮಾದ ದೃಶ್ಯಗಳು. ಸ್ಟಾರ್ಟಿಂಗಲ್ಲಿ
ಒಂದು ಹಾಡಿನ ಚಿತ್ರೀಕರಣದ ಜಾಗ ತೋರಿಸಿದೆ. ಅದು ನಡೆದಿರೋದು ಕರಿಘಟ್ಟದಲ್ಲಾದರೆ ಇದು ನಡೆದಿರೋದು ವಲ್ಲಭರಾಯ ಸ್ವಾಮಿ ದೇವಸ್ಥಾನ. ಇದು ಬೆಂಗಳೂರು ಪಕ್ಕದಲ್ಲೇ ಇರೋದು ವಸಂತಪುರದಲ್ಲಿ. ಹೋಗಿ ನೋಡಿ. ಇನ್ನೂ ಒಂದಷ್ಟು ಸಾಕಷ್ಟು ಸಿನಿಮಾಗಳು ಶೂಟಿಂಗ್ ಆಗಿದೆ. ನಾನು ಒಂದಷ್ಟು ಸಿನಿಮಾ ಮಾಡಿದ್ದೀನಿ. ದೀಪಾವಳಿ ಹಾಡಿದೆಯಲ್ಲ ಅದು ಸಹ ಇಲ್ಲೇ. ಇನ್ನೊಂದಷ್ಟು ಸಿನಿಮಾಗಳು ನಾನು ಮಾಡಿದ್ದೀನಿ. ನಾನು ಯಾವುದಾದ್ರೂ ಬಿಟ್ಟಿದ್ರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಪಕ್ಕದಲ್ಲೇ ಇದೆ ಅಂತ ಹೋಗಿ ನೋಡ್ಕೊಂಬನ್ನಿ ದಯವಿಟ್ಟು. ಇದಾಗಿತ್ತು ಇವತ್ತಿನ ಎಪಿಸೋಡ್ ಸ್ನೇಹಿತರೆ. ಹೇಗಿತ್ತು ಈ ಎಪಿಸೋಡ್ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಹಾಗೆ ರವಿಚಂದ್ರನ್ ಫ್ಯಾನ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇದಾಗಿತ್ತು ಇವತ್ತಿನ ಎಪಿಸೋಡ್ ಸ್ನೇಹಿತರೆ. ನಾನು ಮಾಡ್ತಾ ಇರೋ ಕೆಲಸ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ, ಮಾಮೂಲಿ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು. ಕೆಳಗಡೆ ಶೇರ್ ಬಟನ್ನು, ರಿಮಿಕ್ಸು ಅಂತೆಲ್ಲ ಇದೆಯಲ್ಲ, ಅಲ್ಲಿ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಇದೆ. ದಯವಿಟ್ಟು ಹೋಗಿ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು ಅಂತ ಹೇಳ್ತಾ, ಮತ್ತೊಂದು ರೋಚಕವಾದ 50 ವರ್ಷಕ್ಕೂ ಹಳೆಯ ಸಿನಿಮಾದ ಶೂಟಿಂಗ್ ಸ್ಪಾಟ್ನ ನನ್ನ ಹತ್ರ ಒಂದು ಸ್ಪಾಟ್ ಸಿಕ್ಕಿದೆ. ಅದನ್ನು ನಾನು ಮುಂದಿನ ವಾರ ತೋರಿಸ್ಬೇಕು ಅಂತಿದ್ದೀನಿ. ಅದು ಬೇಕಂದರೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ರೋಚಕವಾದ ವಿಡಿಯೋ ಒಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್.